ನಮಸ್ಕಾರ ಸ್ನೇಹಿತರ. PM ಕಿಸಾನ್ 21ನೇ ಕಂತು ಈ ಉಳಿದಂತಹ ಜಿಲ್ಲೆಗಳಿಗಾದರೂ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ನಿನ್ನೆನೂ ಕೂಡ ಜಮಾ ಆಗಿದೆ, ಮೊನ್ನೆ ತಾನೇ ಬಿಡುಗಡೆ ಆಗಿದೆ. 1-2 ದಿನದಲ್ಲಿ ಕ್ಲಿಯರ್ ಆಗುವಂತಹ ಸ್ಕೀಮ್ ಅಲ್ಲ ಇದು. ಯಾಕಂದರೆ ಸುಮಾರು 10,50,00,000ಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿದ್ದಾರೆ. ಸೊ ಹಾಗಾಗಿ ಒಂದು ಸ್ವಲ್ಪ ಟೈಮ್ ತಗೊಳತ್ತೆ. ಸೊ ಟೈಮ್ ತಗೊಂಡು ಪ್ರತಿಯೊಬ್ಬರಿಗೂ ಕೂಡ ಜಮಾ ಮಾಡುತ್ತೆ. ಇಲ್ಲಿ 3-4 ದಿನದ ಕಾಲ ಜಮಾ ಆಗ್ತಾ ಎಲ್ಲರ ಖಾತೆಗಳಿಗೆ ಯಾವುದೇ ತಾಂತ್ರಿಕ ದೋಷ ಇಲ್ಲದೆ ಪ್ರತಿಯೊಬ್ಬ PM ಕಿಸಾನ್ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗಿರುತ್ತೆ. ಇದರ ಜೊತೆಗೇನೆ ಸ್ನೇಹಿತರೆ, ರಾಜ್ಯ ಸರ್ಕಾರದಿಂದ ಬೆಳೆ ಹಾನಿ ಪರಿಹಾರ ರಿಲೀಸ್ ಆಗ್ತಾ ಇದೆ. ಸುಮಾರು 1 ಹೆಕ್ಟರ್ಗಾದರೂ 31,500ವರೆಗೂ ಕೂಡ ಇಲ್ಲಿ ಜಮಾ ಆಗ್ತಾ ಇರುವಂಥದ್ದು. ಯಾವುದೇ ಬೆಳೆಯನ್ನು ಬೆಳೆದಿದ್ರೂ ಸಹಿತ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇದೆ. ಹಾಗಾದರೆ ಬನ್ನಿ, ಎಷ್ಟು ಬೆಳೆ ಹಾನಿ ಪರಿಹಾರವನ್ನು ರಿಲೀಸ್ ಮಾಡ್ತಾ ಇದೆ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಎಷ್ಟು ಬಿಡುಗಡೆ ಆಲ್ರೆಡಿ ಆಗಿರುವಂಥದ್ದು. ಅದೇ ರೀತಿಯಾಗಿ PM ಕಿಸಾನ್ ಯೋಜನೆಯನ್ನು ಪಡ್ಕೊಳ್ಬೇಕಂದ್ರೆ ಏನು ಮಾಡಬೇಕು? ಬರೀ ಈಗ PM ಕಿಸಾನ್ನ ನೀವು ಪಡ್ಕೊಳ್ತೀರಾ, ಅಪ್ಲಿಕೇಶನ್ ಹಾಕಿದ್ರೆ ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ಗಳು ಕೂಡ ಕ್ಲಿಯರ್ ಆಗಿರಬೇಕು. ಅದನ್ನು ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಸ್ನೇಹಿತರೆ, ಬೆಳೆ ಹಾನಿ ಪರಿಹಾರದಲ್ಲಿ ಮನೆಗಳು ಕೂಡ ಬಿದ್ದು ಹೋಗಿದ್ರೆ ಅದಕ್ಕೂ ಕೂಡ ಪರಿಹಾರ ಧನವನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಸೊ ಹಾಗಾದರೆ ಬನ್ನಿ ವೀಕ್ಷಕರೇ, ಪ್ರತಿಯೊಂದು ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲೇಬೇಕು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಈ PM ಕಿಸಾನ್ ಯೋಜನೆಯಲ್ಲಿ 21ನೇ ಕಂತಿನ ಹಣವರೆಗೂ ಕೂಡ ಈಗ ಪಡ್ಕೊಳ್ತಾ ಇದ್ದೀರಿ. 21ನೇ ಕಂತಿನ ಹಣ ಕೂಡ ಸಾಕಷ್ಟು ಫಲಾನುಭವಿಗಳು ಈಗ ನಮ್ಮ ರಾಜ್ಯದಲ್ಲಿ ಕೂಡ ಪಡ್ಕೊಂಡಿದ್ದಾರೆ, ಹೊರ ರಾಜ್ಯದಲ್ಲಿ ಕೂಡ ಪಡ್ಕೊಂಡಿದ್ದಾರೆ. ಅದರಲ್ಲಿ ಬಿಹಾರ ರಾಜ್ಯದಲ್ಲಿ 3,000 ದುಡ್ಡನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಇದು ನಿಮಗೆ ಸಾಕಷ್ಟು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಬಿಹಾರ ರಾಜ್ಯದಲ್ಲಿ ಯಾಕೆ 3,000 ಜಮಾ ಆಗ್ತಾ ಇದೆ ಅಂತ. ಯಾಕಂದರೆ ಅಲ್ಲಿರ್ತಕ್ಕಂತಹ ಗ್ಯಾರಂಟಿ ಅದು. ಈಗ ನಮ್ಮ ರಾಜ್ಯದಲ್ಲಿ ಯಾವ ರೀತಿಯಾಗಿ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ರು ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆ, ಅಲ್ಲಿ ಕೂಡ ಬಿಹಾರದ NDA ಸರ್ಕಾರ ನಾವು ಅಧಿಕಾರಕ್ಕೆ ಬಂದರೆ ಈಗ ಹೇಗೆ PM ಕಿಸಾನ್ ದುಡ್ಡು 2,000 ಪ್ರತಿ 4 ತಿಂಗಳಿಗೊಮ್ಮೆ ಜಮಾ ಆಗ್ತಾ ಇದೆ ನೋಡಿ, ಅದರ ಜೊತೆಗೆ 1,000 ನಾವು ಸೇರಿಸಿ ಟೋಟಲ್ 3,000 ದುಡ್ಡನ್ನು ಜಮಾ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಅದರ ಪ್ರಕಾರ PM ಕಿಸಾನ್ ಯೋಜನೆಯನ್ನು ದುಡ್ಡನ್ನು ಬಿಹಾರದ ಎಲೆಕ್ಷನ್ ಆದ ಬಳಿಕ ರಿಲೀಸ್ ಮಾಡಿದ್ರು. ಇದೇ ಕಾರಣಕ್ಕಾಗಿ ಆದ ಮೇಲೆ ಈಗ ನವೆಂಬರ್ 19ಕ್ಕೆ ಫಿಕ್ಸ್ ಮಾಡಿದ್ರು. ಆ ಒಂದು ದಿನದಂದು ರಿಲೀಸ್ ಮಾಡಿದ್ರು. ಬಿಹಾರ ರಾಜ್ಯದಲ್ಲಿ ಪ್ರತಿಯೊಬ್ಬ PM ಕಿಸಾನ್ ಫಲಾನುಭವಿಗಳಿಗೆ 21ನೇ ಕಂತಿನಲ್ಲಿ 3,000 ದುಡ್ಡು ಆದರೂ ಜಮಾ ಆಗಿದೆ. ಉಳಿದಂತಹ ರಾಜ್ಯದಲ್ಲಿ 2,000 4 ತಿಂಗಳಿಗೊಮ್ಮೆ, ವಾರ್ಷಿಕವಾಗಿ 6,000. ಬಿಹಾರದಲ್ಲಿ ವಾರ್ಷಿಕವಾಗಿ 9,000 ದುಡ್ಡು ಜಮಾ ಆದಂಗೆ ಆಗುತ್ತೆ. ನಮ್ಮ ರಾಜ್ಯ ಸರ್ಕಾರವೂ ಕೂಡ ಕೊಡ್ಬೋದು, ಆದರೆ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಸಾಕಷ್ಟು ಯೋಜನೆಗಳನ್ನು ಜಾರಿ ತಂದು ತತ್ತರಿಸಿ ಹೋಗಿದೆ, ಆರ್ಥಿಕ ಹೊರೆ ಬಿದ್ದಿದೆ, ಸಾಕಷ್ಟು ಸಾಲ ಮಾಡಿಕೊಂಡಿದೆ. ಮತ್ತೆ ಇದನ್ನು ಕೊಡಿ ಅಂದರೆ ಆಗೋದಿಲ್ಲ. ಬಿಹಾರ ಮೊದಲೇ ಹಿಂದುಳಿದ ರಾಜ್ಯ. ಸೊ ಹಾಗಾಗಿ ಅಲ್ಲಿರ್ತಕ್ಕಂತಹ NDA ಸರ್ಕಾರ ಈ ಒಂದು ರೈತರಿಗೆ ಬೆಳವಣಿಗೆಗೆ, ರೈತರಿಗೆ ಎಲ್ಲೋ ಒಂದು ಕಡೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಯೋಜನೆಯ ಮುಖಾಂತರ ಮತ್ತಷ್ಟು ದುಡ್ಡಿನ ಹೆಲ್ಪನ್ನು, ಸುರಿಮಳೆಯನ್ನು ಮಾಡ್ತಕ್ಕಂಥದ್ದು. ಅಷ್ಟು ಕೊಟ್ಟರೆ ಏನು ಸರ್ಕಾರಕ್ಕೆ ಹೊರೆ ಬೀಳೋದಿಲ್ಲ. ಯಾಕಂದರೆ 4 ತಿಂಗಳಿಗೊಮ್ಮೆ 1,000 ರೈತರಿಗೆ ಕೊಟ್ಟರೆ ಅಷ್ಟೊಂದು ಹೊರೆ ಬೀಳೋದಿಲ್ಲ. ನಮ್ಮಲ್ಲಿ ಗ್ಯಾರಂಟಿ ಯೋಜನೆಗಳು, ಶಕ್ತಿ ಯೋಜನೆ, ಅದರಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ವೆಚ್ಚ ಆಗುತ್ತೆ. ಗೃಹಲಕ್ಷ್ಮಿಯಲ್ಲಿ ಕೂಡ ಪ್ರತಿಯೊಂದು ಕಂತಿನಲ್ಲಿ 2,500 ಕೋಟಿ ವೆಚ್ಚ ಆಗುತ್ತೆ. ಅದೇ ರೀತಿಯಾಗಿ ಗೃಹಜ್ಯೋತಿಯಲ್ಲಿ ಕೂಡ, ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ವೆಚ್ಚವಾಗುವಂಥದ್ದು. ಹೀಗೆ ಅನೇಕ ಯೋಜನೆಗಳಲ್ಲಿ ಸಾಕಷ್ಟು ರಾಜ್ಯ ಸರ್ಕಾರಕ್ಕೆ ಇನ್ಕಮ್ ಇಲ್ಲ, ಅದರಿಂದ ಹೊಡೆತನ ಇದ್ದಿರ್ತಕ್ಕಂಥದ್ದು. ಹಾಗಾಗಿ ಆರ್ಥಿಕ ಹೊರೆ ಬಿದ್ದಿರ್ತಕ್ಕಂಥದ್ದು. ಇದರಿಂದ ಸಾಕಷ್ಟು ಜನರು ಕೂಡ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ಗೃಹಲಕ್ಷ್ಮಿಯನ್ನು ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ, ಅದನ್ನು ಕೊಡಲೇಬೇಕು ಅಂತ ಬಹಳಷ್ಟು ಮಹಿಳೆಯರು ಕೇಳ್ತಾನೆ ಇದ್ದಾರೆ. ಆದರೆ ರಾಜ್ಯ ಸರ್ಕಾರ 1 ತಿಂಗಳದ್ದು ಹಾಕಿದ್ರೆ 2 ತಿಂಗಳದ್ದು ಪೆಂಡಿಂಗ್ ಉಳಿಸ್ತಾ ಇದೆ. ಸೊ ನೋಡೋಣ, ಅದರ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಈಗ ಸದ್ಯಕ್ಕೆ PM ಕಿಸಾನ್ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು, ಇನ್ನು ಹಲವಾರು ಜಿಲ್ಲೆಗಳಲ್ಲಿ ದುಡ್ಡು ಬರಬೇಕಾಗಿದೆ. ಆದ ಕಾರಣಕ್ಕಾಗಿ ಉಳಿದಂತಹ ಜಿಲ್ಲೆಗಳಿಗೆ ಈಗ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾ ಇರುವಂಥದ್ದು. ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಹಾನಿ ಪರಿಹಾರ ಒದಗಿಸಿಕೊಡಲಾಗಿತ್ತು. ನಿಮಗೆ ಗೊತ್ತಿರ್ಬೋದು ಅಥವಾ ಇಲ್ಲದೇ ಇರಬಹುದು. ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಾಗಿದ್ದೀರಿ, 2024-25ನೇ ಸಾಲಿನಲ್ಲಿ ಫಲಾನುಭವಿಗಳು ಯಾರಿದ್ದೀರಿ ನೋಡಿ, ಅವರಿಗೆ ಈಗ ಫಸಲ್ ಬಿಮಾ ಯೋಜನೆಯಲ್ಲಿ ದುಡ್ಡು ಜಮಾ ಆಗಿತ್ತು. ಸೊ ಹೌದು ಸ್ನೇಹಿತರೆ, ಸುಮಾರು 1,449
ಕೋಟಿಯಷ್ಟು ದುಡ್ಡು ಬಿಡುಗಡೆ ಮಾಡಿತ್ತು ಕೇಂದ್ರ ಸರ್ಕಾರ. ಅದರಲ್ಲಿ ಕಲಬುರಗಿ ಜಿಲ್ಲೆಗೇನೆ 656 ಕೋಟಿಯಷ್ಟು ದುಡ್ಡನ್ನು ರಿಲೀಸ್ ಮಾಡಿತ್ತು. ಯಾಕೆಂದರೆ ಅಲ್ಲೇ ಹೆಚ್ಚಿನ ಫಲಾನುಭವಿಗಳಿದ್ರು. ಅದರ ಜೊತೆಗೆ ಗದಗಕ್ಕೆ 242 ಕೋಟಿ ರಿಲೀಸ್ ಮಾಡಿದ್ರೆ, ಹಾವೇರಿಗೆ 95 ಕೋಟಿ, ವಿಜಯಪುರಕ್ಕೆ 97 ಕೋಟಿ, ಧಾರವಾಡಕ್ಕೆ 23 ಕೋಟಿ, ಹೀಗೆ ಅನೇಕ ಜಿಲ್ಲೆಗಳಲ್ಲಿ ಸಾಕಷ್ಟು ದುಡ್ಡನ್ನು ಖರ್ಚು ವೆಚ್ಚನ ಮಾಡಿತ್ತು. ಯಾಕಂದರೆ ಫಲಾನುಭವಿಗಳು ಎಷ್ಟು ಇರ್ತಾರೋ ಅದರ ಆಧಾರದ ಮೇಲೆ ಹೆಚ್ಚಿನ ದುಡ್ಡು ಅಲ್ಲಿ ಖರ್ಚು ವೆಚ್ಚ ಆಗ್ತಾ ಇತ್ತು. ತೊಗರಿ ಬೆಳೆದವರಿಗೆ, ಭತ್ತ ರಾಗಿ ಬೆಳೆದವರಿಗೆ, ಮೆಕ್ಕೆಜೋಳ ಬೆಳೆದವರಿಗೆ, ಸೋಯಾಬೀನ್ ಬೆಳೆದವರಿಗೆ, ಹತ್ತಿ ಬೆಳೆದವರಿಗೆ, ಹೆಸರು ಕಾಳು, ನೆಲೆಗಡ್ಡಲಿ ಸೇರಿದಂತೆ ಅನೇಕ ಒಂದು ಬೆಳೆಗಳು ನಾಶ ಆಗಿರುವಂತಹ ಕಾರಣಕ್ಕಾಗಿ ಬೆಳೆ ಹಾನಿ ಪರಿಹಾರವನ್ನು ಕೇಂದ್ರ ಸರ್ಕಾರ ಒದಗಿಸಿಕೊಟ್ಟಿತ್ತು. ಸೊ ಯಾರ್ಯಾರು ರೈತರಿದ್ರಿ, ಅದರಲ್ಲಿ ಫಸಲ್ ಬಿಮಾ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿದ್ರಿ, ಅವ್ರಿಗಂತೂ ಕನ್ಫರ್ಮ್ ಗೊತ್ತಿರುತ್ತೆ ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಅಂತ ಹೇಳಿಬಿಟ್ಟು ದುಡ್ಡು ಜಮಾ ಆಗಿತ್ತು. ಸೊ ಆದರೆ ರಾಜ್ಯ ಸರ್ಕಾರ ದುಡ್ಡನ್ನು ರಿಲೀಸ್ ಮಾಡಿರಲಿಲ್ಲ ಕಾರಣಾಂತರಗಳಿಂದ ಅನ್ನೋದಾದರೆ ಅದು ಆರ್ಥಿಕ ಹೊರೆ ಅಂತಲೇ ಹೇಳ್ಬೋದು. ಅದನ್ನು ಬಿಟ್ಟು ಬೇರೆ ಆಪ್ಷನ್ನೇ ಇಲ್ಲ. ಸೊ ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಕಣ್ಣು ತೆರೆದಿದೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ರೈತರಿಗೋಸ್ಕರ ಸಾಲ ಮನ್ನಾನಾದರೂ ಮಾಡ್ತೀರಾ ಅಂತ ಕೇಳಿದಾಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಳ್ತಾರೆ CM ಅವರು ಸಾಲ ಮನ್ನಾ ಏನಿಲ್ಲ, ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡ್ತೇವೆ, ಇನ್ಸೂರೆನ್ಸ್ ಮಾಡಿಸಿದವ್ರಿಗೆ ಅಷ್ಟೇ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲ, ಇಬ್ಬರಿಗೂ ಇನ್ಸೂರೆನ್ಸ್ ಮಾಡಿಸಿ ಅಥವಾ ಮಾಡಿಸದೇ ಇರಿ, ಇಬ್ಬರಿಗೂ ಕೂಡ ಕೊಡುವಂತಹ ವ್ಯವಸ್ಥೆ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ರು. ಅದರ ಮೇರೆಗೆ ಮಳೆ ಆಗ್ತಾ ಇತ್ತು. ಸೊ ಹಾಗಾಗಿ ಒಂದು ಅಪ್ಡೇಟ್ ಕೂಡ ಕೊಡ್ತಾರೆ. ಅದು ಏನಪ್ಪ ಅಂದರೆ ಮಳೆರಾಯನ ಆರ್ಭಟ ಇನ್ನೂ ಕೂಡ ಇದೆ. ಅದು ಮುಗಿದ ತಕ್ಷಣ ನಾವು ಜಂಟಿ ಸರ್ವೆಯನ್ನು ಪ್ರತಿ ರಾಜ್ಯದ ಜಿಲ್ಲೆಗಳು, ತಾಲೂಕುಗಳು, ಮೂಲೆಗಳಲ್ಲಿ ಕೂಡ ಮಾಡ್ತೇವೆ. ಸೊ ಆ ಒಂದು ಜಂಟಿ ಸರ್ವೆಯಲ್ಲಿ ಎಷ್ಟು ರೈತರ ಬೆಳೆ ಹಾನಿಯಾಗಿರುತ್ತೆ ನೋಡಿ, ಅದರ ಆಧಾರದ ಮೇಲೆ ನಾವು ದುಡ್ಡನ್ನು ಕೊಡ್ತೇವೆ ಅಂತ ಹೇಳಿದರು. ಜಂಟಿ ಸರ್ವೆ ಕೂಡ ಮುಗಿದೋಯ್ತು. ಆ ಒಂದು ಜಂಟಿ ಸರ್ವೆಯಲ್ಲಿ ಸುಮಾರು 30,000ದಷ್ಟು ಒಂದು ಹೊಲಗಳು, 1 ಹೆಕ್ಟರಷ್ಟು ಭೂಮಿಗಳು ನಾಶ ಆಗಿರ್ತವೆ ಬೆಳೆ ಹೆಚ್ಚಿನ ಮಳೆಯಿಂದಾಗಿ. ಯಾಕಂದರೆ ಹೋದ ವರ್ಷಕ್ಕಿಂತ ಈ ವರ್ಷ 4-5% ಹೆಚ್ಚಿನ ಮಳೆ ಆಗಿತ್ತು. ಸೊ ಹಾಗಾಗಿ ಬೆಳೆಗಳು ಹಾನಿಯಾಗಿಬಿಟ್ಟಿದ್ದು. ಆ ಒಂದು ಬೆಳೆಗಳು ಹಾನಿ ಆಗಿರುವಂತಹ ಕಾರಣಕ್ಕಾಗಿ ಯಾರ್ದು NDRF ಖುಷ್ಕಿ ಜಮೀನಿದೆ ಅದಕ್ಕೆ 8,500 ಜೊತೆಗೇನೆ ನೀರಾವರಿ ಭೂಮಿ ಇದ್ದಿದ್ದೆ ಆದರೆ 17,000 ಟೋಟಲ್ 2 ಕೂಡಿಸಿ 17,000 ಪ್ಲಸ್ 8,500 ಎಷ್ಟಾಗತ್ತೆ? 25,500. ನೀರಾವರಿ ಜಮೀನಿದ್ರೆ 25,500ವರೆಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಅದರಲ್ಲಿ ಮತ್ತೆ ಪ್ಲಸ್ ಮಾಡಿ ಟೋಟಲ್ ಯಾರ್ದು ಹೆಚ್ಚಿನ ನೀರಾವರಿ ಜಮೀನು ಫಲವತ್ತತೆಯ ಭೂಮಿಗಳಿದಾವೋ ಅವರಿಗೆ 31,500ವರೆಗೂ ಕೂಡ ಬೆಳೆ ಹಾನಿ ಪರಿಹಾರವನ್ನು ನಾವು ಒದಗಿಸಿ ಕೊಡ್ತೇವೆ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಪ್ರೆಸ್ ಮೀಟ್ನಲ್ಲಿ. ಸ್ವತಃ CM ಅವರೇ ಹೇಳಿದರು. ಸೊ ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಆದರೆ ಈಗ ಇನ್ನೂ ಕೂಡ ಬೆಳೆ ಹಾನಿ ಪರಿಹಾರ ರೈತರ ಖಾತೆಗಳಿಗೆ ಮುಟ್ಟಿಲ್ಲ. ಕಬ್ಬಿನ ಬೆಲೆ ಏರಿಕೆ ಆಗಬೇಕಂತನೂ ಕೂಡ ಕೂತಿದ್ರು. ಸೊ ಅದಕ್ಕೆ ಕಬ್ಬಿನ ಬೆಲೆಗಳು ಕೂಡ ಏರಿಕೆ ಆಗಿದ್ದಾವೆ, ಅದರಲ್ಲೇನು ತೊಂದರೆ ಇಲ್ಲ. ಸದ್ಯಕ್ಕೆ ಕಾಯ್ದು ನೋಡಬೇಕಾಗಿದೆ ಸ್ನೇಹಿತರ. ಬೆಳೆ ಹಾನಿ ಪರಿಹಾರವಂತೂ ರಿಲೀಸ್ ಮಾಡ್ತೇವಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಿನ ವಾರದಲ್ಲಿ ಜಮಾ ಆಗುವಂತಹ ಸಾಧ್ಯತೆ ಇದೆ. ಅದರ ಲಿಸ್ಟ್ ಬಿಟ್ಟಿಲ್ಲ. ಲಿಸ್ಟ್ ಬಿಟ್ಟರ ತಕ್ಷಣ ನಾನು ನಿಮಗೆ ತಿಳಿಸ್ತೇನೆ, ಓಕೆನಾ? ಸೊ ಈ ವಿಷಯವನ್ನು ನಾನು ನಿಮಗೆ ಇಡಬೇಕಾಗಿತ್ತು. ಏನಾದರೂ ಇನ್ಸೂರೆನ್ಸ್ ಮಾಡಿಸಿದೆ ಅಥವಾ ಮಾಡಿಸದೇ ನಿಮಗೆ ಜಮಾ ಆಗ್ತಾ ಇದೆ. ಒಂದು ವೇಳೆ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗಲಿಲ್ಲ ಅಂದರೆ ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಬಹುದು. ಒಂದು ವೇಳೆ ಒಂದು ಪ್ರವಾಹದಿಂದ ನಿಮ್ಮ ಮನೆಗಳು ಬಿದ್ದು ಹೋಗಿದ್ರು ಸಹಿತ ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟು ಈ ರೀತಿ ಆಗಿದೆ ಅನ್ನುವಂತಹ ಸೂಚನೆಯನ್ನು ತಿಳಿಸಿ ಅದಕ್ಕೆ ಪರಿಹಾರವನ್ನು ಅಲ್ಲಿಂದನೇ ಒದಗಿಸಿಕೊಳ್ಳಬಹುದು. ಓಕೆನಾ? ಈ ವಿಷಯವನ್ನು ನಾನು ನಿಮಗೆ ತಿಳಿಸಿದ್ದೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಸಿಗೋಣ. ಲಿಸನ್ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.